ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಜಯಶ್ರೀ ಪ್ರಿನ್ಸಿಪಾಲ್ ಮೇಡಮ್ ಅವರಿಗೂ ಹಾಗೂ ತಾವೆಲ್ಲ ಉಪನ್ಯಾಸಕರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ವಂದಿಸಿ, ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಜಿಯವರಾಗಿರುವಂತಹ ಮೋದಿಜಿಯವರು ಆಚರಣೆ ಮಾಡುವುದಕ್ಕಾಗಿ ಆದೇಶ ನೀಡಿದ್ದಾರೆ. ಆ ಅಡಿಯಲ್ಲಿ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಆಗಸ್ಟ್ 6ರಿಂದ ಆಗಸ್ಟ್ 20ರವರೆಗೆ 10 ಕೋಟಿ ಜನರಿಂದ ನಶಾಮುಕ್ತಿ ಪ್ರತಿಜ್ಞೆಯನ್ನು ಮಾಡಿಸುವಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಆ ನಿಮಿತ್ತವಾಗಿ ನಾವು ತಮ್ಮ ಕಾಲೇಜಿಗೆ ಆಗಮಿಸಿದ್ದೇವೆ. ತಾವೆಲ್ಲರೂ ಯುವಕರಿದ್ದೀರಿ. ಯುವಕರೇ ದೇಶದ ಬೆನ್ನೆಲುಬು ಅಂತ ಹೇಳಾಗ್ತದೆ. ಯುವಕರು ಸಶಕ್ತರಾದಾಗ ದೇಶ ಸಶಕ್ತ ಆಗ್ತದೆ. ಅದರಲ್ಲೂ ತಾವು ಸೇವಾ ವೃತ್ತಿಯಲ್ಲಿ ಇರುವಂತಹ ಶಿಕ್ಷಣವನ್ನು ಪಡೀತಾ ಇದ್ದೀರಿ. ತಾವು ವ್ಯಸನಕ್ಕೆ ವಶ ಆಗಿಲ್ಲ, ಆದರೆ ತಾವು ಎಷ್ಟೋ ಜನರಿಗೆ ವ್ಯಸನಕ್ಕೆ ವಶ ಆಗಿರುವಂಥವರಿಗೆ ಅನುಕಂಪದಿಂದ ಮತ್ತು ಪ್ರೀತಿಯಿಂದ ತಿಳುವಳಿಕೆಯಿಂದ ನಶಾಮುಕ್ತರನ್ನಾಗಿ ಮಾಡುವಂತಹ ಶಕ್ತಿಯನ್ನು ಪಡೆದಿದ್ದೀರಿ. ಆ ಶಿಕ್ಷಣವನ್ನು ಪಡಿತಾ ಇದ್ದೀರಿ. ತಮ್ಮ ಸೇವೆ ವಿಶೇಷವಾಗಿರುವಂತಹ ಸೇವೆ. ತಾವು ಈ ಅವಧಿಯಲ್ಲಿ, ಈ ಏಜಲ್ಲಿ ಸಂಕಲ್ಪದಿಂದ, ದೇಹದಿಂದ, ಬೌದ್ಧಿಕವಾಗಿ ಎಲ್ಲ ರೂಪದಿಂದಲೂ ಸಶಕ್ತರಿದ್ದೀರಿ. ಏನು ಸಂಕಲ್ಪ ಮಾಡ್ತಿರೋ ಆ ದೃಢ ಸಂಕಲ್ಪ ಮಾಡಿದಾಗ ಸಫಲತೆ ಸಿಕ್ಕೇ ಸಿಗ್ತದೆ. ಅದಕ್ಕೆ ಹೇಳಲಾಗ್ತದೆ, ದೃಢತೆಯೇ ಸಫಲತೆಯ ಬೀಗದ ಕೈ. ನಾವು ಎಲ್ಲಿ ದೃಢ ಸಂಕಲ್ಪ ಮಾಡ್ತೀವಿ ಅಲ್ಲಿ ಸಫಲತೆ ಇದ್ದೇ ಇರ್ತದೆ. ಯಾವುದೇ ಕಾರ್ಯದಲ್ಲಿ ಇರ್ಬೋದು. ಈಗ ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರಗಳನ್ನು ಮಾಡ್ತಾರೆ. ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. ಆ 4 ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಯಾವುದು ಅಂತಂದರೆ ನೆಗೆಟಿವ್ ಮತ್ತು ವೇಸ್ಟ್. ನೆಗೆಟಿವ್ ಮತ್ತು ವೇಸ್ಟ್ ವಿಚಾರ ಮಾಡಿ ಮಾಡಿ ಮನಸ್ಸು ವೀಕ್ ಆಗ್ತಾ ಇದೆ. ವೀಕ್ ಆಗಿರುವಂತಹ ಮನಸ್ಸಿಗೆ ಸಣ್ಣ ಪುಟ್ಟ ಮಾತುಗಳು, ಸಣ್ಣ ಪುಟ್ಟ ವಿಚಾರಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗಿ ಅನುಭವ ಆಗ್ತದೆ. ಯಾರು ಮಾನಸಿಕವಾಗಿ ಸಶಕ್ತ ಇದ್ದಾರೋ ಅವ್ರು ಎಂತಹ ದೊಡ್ಡದಿದ್ರೂ ಕೂಡ ಸಣ್ಣದು ಅಂತ ಅನುಭವ ಮಾಡ್ತಾರೆ. ಯಾರು ಮಾನಸಿಕವಾಗಿ ಅಶಕ್ತ ಇರುವಂಥವರು ಸಣ್ಣ ವಿಚಾರನೂ ಕೂಡ ದೊಡ್ಡದಾಗಿ ಭಾರ ರೂಪದಲ್ಲಿ ಅನುಭವ ಆಗ್ತದೆ. ಆದ್ದರಿಂದ ನಾವು ಸದಾ ಕಾಲ ಸಕಾರಾತ್ಮಕ ವಿಚಾರವನ್ನು ಮಾಡುವಂತಹ ಅಭ್ಯಾಸವನ್ನು ಹಾಕೊಂಡಾಗ ಆಂತರಿಕವಾಗಿ ಸಶಕ್ತರಾಗ್ತೀವಿ. ಹೇಗೆ ಒಂದು ಮೊಬೈಲ್ ಡಿಸ್ಚಾರ್ಜ್ ಆಯಿತು ಅಂತಂದರೆ ಚಾರ್ಜ್ ಮಾಡೋದಕ್ಕಾಗಿ ಪವರ್ ಜೊತೆಗೆ ಕನೆಕ್ಷನ್ ಕೊಡ್ತೀವಿ. ಒಂದು ಅರ್ಧ ಗಂಟೆ ಚಾರ್ಜ್ ಮಾಡಿದ್ದೀವಿ ಅಂತಂದರೆ ಒಂದು ದಿನ ಉಪಯೋಗ ಮಾಡ್ತೀವಿ. ಹಾಗೆ ನಮ್ಮ ಮನಸ್ಸು ಕೂಡ ವೀಕ್ ಆಗಿದ್ದಾಗ ನಮ್ಮ ಮನಸ್ಸು ಕೂಡ ಚಾರ್ಜ್ ಮಾಡಬೇಕು ಅಂತಂದರೆ ಮೆಡಿಟೇಷನ್ ಅವಶ್ಯಕತೆ ಇದೆ. ಎಷ್ಟೆಷ್ಟು ನಮ್ಮ ಮನಸ್ಸು ಬುದ್ಧಿ ಏಕಾಗ್ರ ಮಾಡಿ ಸಕಾರಾತ್ಮಕ ಚಿಂತನೆ ಮಾಡ್ತೀವಿ ಅಷ್ಟು ನಾವು ಆ ಶಕ್ತಿಯನ್ನು ತಗೊಳ್ತೀವಿ. ಆ ಶಕ್ತಿ ನಮ್ಮಲ್ಲಿ ಪಡೆದುಕೊಂಡಾಗ ನಾವು ಆಂತರಿಕವಾಗಿ ಮನಸ್ಸಿನಿಂದ ಸಶಕ್ತರಾಗ್ತೀವಿ. ವಿಲ್ ಪವರ್ ಜಾಗೃತ ಆಗ್ತದೆ. ಇವತ್ತು ಮನುಷ್ಯ ವ್ಯಸನಗಳಿಗೆ ವಶ ಆಗ್ತಾನೆ. ಕಾರಣ ಏನು ಅಂತಂದರೆ ಮನಸ್ಸು ಅಶಕ್ತ ಇದ್ದಾಗ ಟೆನ್ಷನ್ ಆಗ್ತದೆ, ಸ್ಟ್ರೆಸ್ ಆಗ್ತದೆ, ಅನೇಕ ರೂಪದ ತಪ್ಪು ದಾರಿಗಳನ್ನು ವ್ಯಕ್ತಿ ಹುಡುಕ್ತಾರೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಶಾಮುಕ್ತಿ ಕೇಂದ್ರ ಅಂತಲೂ ಕೂಡ ಹೇಳಲಾಗ್ತದೆ. ರಾಜಯೋಗದ ಅಭ್ಯಾಸದಿಂದ ಮತ್ತು ಸತ್ಸಂಗದಿಂದ, ಒಳ್ಳೆಯ ಸಂಘದಿಂದ ಎಷ್ಟೋ ಜನ ನಶೆಯಿಂದ ಮುಕ್ತರಾಗಿದ್ದಾರೆ. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದರೆ ತಾವು ಕೂಡ ಆಂತರಿಕವಾಗಿ ಮಾನಸಿಕವಾಗಿ ಸಶಕ್ತರಾದಾಗ ದೈಹಿಕವಾಗಿಯೂ ಕೂಡ ಸಶಕ್ತರಾಗ್ತೀರಿ. ಮನಸ್ಸು ಸದೃಢವಾಗಿ ಮನಸ್ಸಿತ್ತು ಅಂತಂದರೆ ದೇಹನೂ ಕೂಡ ಸದೃಢ ಆಗ್ತದೆ. ಆದ್ದರಿಂದ ಸಕಾರಾತ್ಮಕ ಚಿಂತನೆ ಮಾಡುವಂಥ ವಿಧಿಯನ್ನು ತಿಳಿದುಕೊಂಡು ತಾವು ಕೂಡ ಸಶಕ್ತರಾಗಿರಿ. ಹಾಗೂ ತಮ್ಮಲ್ಲಿ ಅಪಾರವಾದಂತಹ ಶಕ್ತಿ ಇದೆ.
ಆ ಶಕ್ತಿಯನ್ನು ನಿರ್ಮಾಣಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಬೇಕು. ಇವತ್ತಿನ ಯುವಕರನ್ನು ನೋಡ್ತಾ ಇದ್ದೀವಿ, ಎಷ್ಟೊಂದು ಶಕ್ತಿ ಇದೆ. ಆ ಶಕ್ತಿಯನ್ನು ವಿಧ್ವಂಸಕ ಕಾರ್ಯಗಳಿಗೆ ದುರ್ಬಳಕೆ ಆಗ್ತಾ ಇದೆ. ದುಷ್ಟ ಸಂಘಟನೆಗಳು ಈ ಯುವ ಶಕ್ತಿಯನ್ನು ಯಾವುದೋ ಧ್ವಂಸ ಮಾಡುವಂತಹ ಕಾರ್ಯಗಳಿಗೆ ಅಥವಾ ಡಿಸ್ಟ್ರಕ್ಷನ್ ಮಾಡುವಂತಹ ಕಾರ್ಯಗಳಿಗೆ ಉಪಯೋಗ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ತಾವು ಈ ವಿಷಯದಲ್ಲಿ ಜಾಗೃತ ಆಗಿರಿ. ಹಾಗೂ ತಮಗೆ ತಮ್ಮ ತಂದೆ ತಾಯಿ ಶಿಕ್ಷಣ ಕಲಿಯುವುದಕ್ಕಾಗಿ ಕಳಿಸಿದ್ದಾರೆ, ತಮಗೆಷ್ಟೆಲ್ಲ ಖರ್ಚು ಮಾಡ್ತಾರೆ, ತಮಗಾಗಿ ತಮ್ಮ ಸಮಯ ಶಕ್ತಿ ಜೀವನವನ್ನೇ ಮಕ್ಕಳಿಗಾಗಿ ಮುಡುಪಾಗಿಟ್ಟಿರ್ತಾರೆ. ಇಷ್ಟೆಲ್ಲ ಕೊಟ್ಟು ತಮಗೆ ಶಿಕ್ಷಣ ಕೊಡೋದಕ್ಕೆ ಕಳಿಸಿದಾಗ ತಾವು ಒಬ್ಬ ಒಳ್ಳೆಯ ಯೋಗ್ಯ ವ್ಯಕ್ತಿ, ನೈತಿಕ ಚಾರಿತ್ರ್ಯವಾನ ವ್ಯಕ್ತಿಯಾಗಿದ್ದಾಗ ಅವರಿಗೆ ಸಂತೋಷ ಆಗ್ತದೆ, ನೆಮ್ಮದಿ ಇರ್ತದೆ, ತೃಪ್ತಿ ಇರ್ತದೆ. ಒಂದು ಕಡೆ ಒಬ್ಬರೇ ಯಾರೋ ವ್ಯಕ್ತಿ ತಪ್ಪು ದಾರಿಗೆ ಇಳಿದ್ರು ಅಂತಂದರೆ ತಂದೆ ತಾಯಿಗೆ ಜೀವನ ಇಡೀ ಚಿಂತೆ ಆಗ್ತದೆ. ಆದ್ದರಿಂದ ತಾವು ಇಂತಹ ಒಳ್ಳೆಯ ಶಕ್ತಿ ತಮ್ಮಲ್ಲಿದೆ, ಅದನ್ನು ಸದುಪಯೋಗ ಮಾಡಿಕೊಂಡು ನಿರ್ಮಾಣಾತ್ಮಕ ಕಾರ್ಯದಲ್ಲಿ ತೊಡಗಿ ಒಬ್ಬ ಯೋಗ್ಯ ವಿಚಾರವಂತ ಆಚಾರವಂತ ನೈತಿಕತೆ ಚಾರಿತ್ರ್ಯ ಇರುವಂತಹ ವ್ಯಕ್ತಿಗಳ ಆಗಲಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೂ ಈ ನಶಾಮುಕ್ತಿ ಅಭಿಯಾನದಲ್ಲಿ ತಾವು ಕೂಡ ಪಾಲ್ಗೊಂಡು ಒಂದು ಸ್ಕ್ಯಾನ್ ಇದೆ, ತಮ್ಮ ನೋಟಿಸ್ ಬೋರ್ಡಿಗೆ ಹಂಚಿರ್ತದೆ. ಆ ಸ್ಕ್ಯಾನ್ ಮಾಡಿದ್ರಿ ಅಂತಂದರೆ ಆ ಫಾರ್ಮ್ ಓಪನ್ ಆಗ್ತದೆ. ಅದರೊಳಗೆ ತಾವು ಕೂಡ ಜಾಯಿನ್ ಆಗಿ ಅನೇಕರಿಗೂ ನಶಾಮುಕ್ತರಾಗ್ತೇವೆ ಅನ್ನುವಂತಹ ಪ್ರತಿಜ್ಞೆಯನ್ನು ಆ ಮೂಲಕ ಮಾಡಿಸಬೇಕು ಅಂತ ಕೇಳ್ಕೊಳ್ತೇವೆ. ಅದಕ್ಕೆ ಹೇಳಲಾಗ್ತದೆ, ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ. ಪ್ರತಿಯೊಬ್ಬರೂ ಕೂಡ ಈ ಕಾರ್ಯದಲ್ಲಿ ಸಹಯೋಗಿ ಆದಾಗ ಸುಂದರ ಜಗತ್ತಿನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ. ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ನಾಗರಿಕರಾಗ್ತೀರಿ, ಇವತ್ತಿನ ವಿದ್ಯಾರ್ಥಿಗಳೇ ನಾಳೆಯ ನಾಗರಿಕರಾಗ್ತೀರಿ. ತಾವು ನಾಗರಿಕರಾದಾಗ, ತಾವು ನಾಯಕರಾದಾಗ ಈ ಭಾರತ ವ್ಯಸನ ಮುಕ್ತ ಆಗಿರುತ್ತದೆ. ಯಾವಾಗ ತಾವೆಲ್ಲರೂ ಈ ಸಮಯದಲ್ಲಿ ದೃಢ ಪ್ರತಿಜ್ಞೆ ಮಾಡಿ ಅದರಂತೆ ನಡೆದಾಗ. ಆ ಇಚ್ಛೆ ಮೋದಿಜಿಯವ್ರದಿದೆ. ಗಾಂಧೀಜಿಯವರು ಕೂಡ ಇಚ್ಛೆ ಪಡ್ತಿದ್ರು ರಾಮರಾಜ್ಯ ಸ್ಥಾಪನೆ ಮಾಡಬೇಕು ಅಂತ. ಬಸವಣ್ಣವರು ಕೂಡ ಇಚ್ಛೆ ಪಡ್ತಿದ್ರು ಕಲ್ಯಾಣ ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ. ಇವತ್ತು ಮೋದಿಜಿಯವರು ಕೂಡ ಇಚ್ಛೆ ಪಡ್ತಾರೆ ವಿಕಸಿತ ಭಾರತ, ನಶಾಮುಕ್ತ ಭಾರತ. ಹಾಗೂ ನಮ್ಮದೇ ನಾಡಿನಲ್ಲಿ, ಬಸವ ನಾಡಿನಲ್ಲಿ ಮಹಾಂತ ಸ್ವಾಮೀಜಿಗಳು ಮಹಾಂತ ಜೋಳಿಗೆ ಅಂತ ಮನೆ ಮನೆಗೆ ಹೋಗಿ ವ್ಯಸನಗಳ ದಾನವನ್ನು ಕೇಳಿದರು. ವ್ಯಸನಗಳಿಂದ ಮುಕ್ತರಾಗುವುದಕ್ಕಾಗಿ ತಿಳುವಳಿಕೆ ನೀಡಿದರು. ಆ ನಿಟ್ಟಿನಲ್ಲಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಸಮಾಜದಲ್ಲಿ ಎಲ್ಲರ ಬಗ್ಗೆ ಕಳಕಳಿ ಇದೆ ಅಂದಮೇಲೆ ನಾವು ಆ ಕಾರ್ಯದಲ್ಲಿ ಕೈ ಜೋಡಿಸೋಣ, ನಾವು ವ್ಯಸನ ಮುಕ್ತರಾಗೋಣ, ಅನೇಕರನ್ನ ವ್ಯಸನ ಮುಕ್ತರನ್ನಾಗಿ ಮಾಡುವಂತಹ ಕಾರ್ಯದಲ್ಲಿ ಒಂದಾಗೋಣ ಅನ್ನುವಂತಹ ವಿಚಾರವನ್ನು ತಮಗೆ ತಿಳಿಸಿ, ಹಾಗೂ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ 11 ಲಕ್ಷ ಜನ ವ್ಯಸನ ಮುಕ್ತರಿದ್ದಾರೆ, ಹಾಗೂ 2 ಲಕ್ಷ ಜನ ಯುವಕರಿದ್ದಾರೆ. ಹೇಗೆ ಅಂತಂದರೆ ರಾಜಯೋಗದ ಅಭ್ಯಾಸದಿಂದ ಮತ್ತು ಸಕಾರಾತ್ಮಕ ಚಿಂತನೆಯಿಂದ ಮತ್ತು ಒಳ್ಳೆಯ ಸಂಘದಿಂದ. ಹಾಗೆ ಇವತ್ತು ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತ ಅಧಿಕಾರಿಣಿಯಾಗಿರುವಂತಹ ದಾದಿ ಪ್ರಕಾಶ್ ಮಣಿಜಿ ಅವರ ಸ್ಮೃತಿ ದಿನದ ನಿಮಿತ್ತವಾಗಿ ಈ 10 ಕೋಟಿ ಪ್ರತಿಜ್ಞೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಈಗ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡೋಣ ಅಂತ ಕೇಳ್ಕೊಳ್ತೇನೆ. ತಾವೆಲ್ಲರೂ ಎದ್ದು ನಿಂತುಕೊಂಡ್ರಿ, ಬಲ್ಗೆ ಮುಂದೆ ಮಾಡಿರಿ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ, ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ
ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಶಾಮುಕ್ತ ಭಾರತ, ವಿಕಸಿತ ಭಾರತ.